ಫಲ ಫಲ ಎನಗ್ಯಾರು ಸರಿ ಸಮರೋ ಧರೆಯೊಳಗೆ ಧರೆಯೊಳಗೆ. ಮಂತ್ರಿ ಐಶ್ವರ್ಯ ಅಟ್ಟಾಸದಿಂದಲೂ ಧೈರ್ಯ ಶೌರ್ಯ ಚಾತುರ್ಯತೆಯಿಂದಲೂ ಸಪ್ತ ರಾಜರಿಂದಲೂ ಕಪ್ಪ ಕಾಣಿಕೆಯನ್ನು ಪಡೆದು ಕ್ಷೇಮದಿಂದ ರಾಜ್ಯವಾಳಿದ ನನ್ನ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳು ಸುಖದಿಂದ ಬಾಳುತ್ತಿರುವರ ಮಂತ್ರಿ, ಅದನ್ನು ಚೆನ್ನಾಗಿ ವಿವರಿಸಿ. ಅಪ್ಪಣೆ ಮಹಾಪ್ರಭು. ರಾಜೇಂದ್ರನೇ ರಾಜೇಂದ್ರನೇ ರಾಜೀವ ಸುಖದಲ್ಲಿ ಮಾಡಿದ ಬೇಳೆಗೆ, ರಾಜ್ಯದ ಸುಖದಲ್ಲಿ ಮಾಡಿದ ಬೇಳೆಗೆ ರಾಜೇಂದ್ರನೇ ಬ್ರಹ್ಮ ಕ್ಷತ್ರಿಯ ವೈಷ್ಣವ ಶೂದ್ರರು ಅಪ್ರಭು. ಬ್ರಹ್ಮ ಕ್ಷತ್ರಿಯ ವೈಷ್ಣವ ಶೂದ್ರರು ಹರಿಯ ಜ್ಞಾನದಲ್ಲಿ ನಿರಂತರದಲ್ಲಿ ಇರುವರು, ಹರಿಯ ಜ್ಞಾನದಲ್ಲಿ ನಿರಂತರದಲ್ಲಿ ಇರುವರು, ಪರಿಪರಿಯಿಂದಲೇ ಪರಿಪಾಲಿಸುವರು, ಪರಿಪರಿಯಿಂದಲೇ ಪರಿಪಾಲಿಸುವರು. ರಾಜೇಂದ್ರನೇ ರಾಜೇಂದ್ರನೇ ರಾಜೀವ ಸುಖದಲ್ಲಿ ಮಾಡಿದ ಬೇಡ ರಾಜೇಂದ್ರನೇ ರಾಜೇಂದ್ರನೇ. ಮಹಾಪ್ರಭು ಮಂತ್ರಿ, ನಮ್ಮ ರಾಜ್ಯದಲ್ಲಿ ಬ್ರಹ್ಮ ಕ್ಷತ್ರಿಯ ವೈಷ್ಣವ ಶೂದ್ರರೆಲ್ಲರೂ ಪರಶಿವನ ಜ್ಞಾನದಿಂದಿರುವರು. ಕಾಲ ಕಾಲಕ್ಕೆ ಮಳೆ ಬೆಳೆಗಳಿಂದ ಪ್ರಜೆಗಳು ಸಂತೋಷದಿಂದ ಬಾಳುತ್ತಿರುವರು ಪ್ರಭು. ಸತ್ಯ ಸತ್ಯ ಮಂತ್ರಿಗಳೇ, ನಿಮ್ಮ ನುಡಿಗಳಿಗೆ ನಾನು ಸಂತೋಷನಾದೆನು. ಆದರೂ ರಾಜನಾದ ನನಗೆ ಯಾವಾಗಲೂ ನೆರೆಹೊರೆಯವರ ಕಡೆಗೂ ಗಮನವಿರಬೇಕಲ್ಲವೇ? ಹಾಗೆ ಆಗಲಿ ಪ್ರಭು. ದಂಡ ನಾಯಕರೇ, ಮಹಾಪ್ರಭು ನಿಮ್ಮ ಕಾರ್ಯದ ವೈಖರಿ ಯಾವ ರೀತಿ ಇರುವುದು ಅದನ್ನು ಚೆನ್ನಾಗಿ ವಿವರಿಸಿ. ಅಪ್ಪಣೆ ಮಹಾಪ್ರಭು. ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ, ಕಡಿದು ಉರುಳಿಸುವೆ ವೈರಿಯ, ಕಡಿದು ಉರುಳಿಸುವೆ ವೈರಿಯ. ಬಲೆ ಬಲೆ ಸೈನ್ಯಾಧ್ಯಕ್ಷರೇ, ಅಟ್ಟ ಆಸದೆ ಮೆಟ್ಟುವ ಸಮರ ಕುಟ್ಟುವೆ ನೀಗ ಭ್ರಷ್ಟರ ಎದೆಯ, ಅಟ್ಟ ಆಸದೆ ಮೆಟ್ಟುವ ಸಮರ ಕುಟ್ಟುವೆ ನೀಗ ಭ್ರಷ್ಟರ ಎದೆಯ. ಅಡಿಯೋಳ್ ಮೆಟ್ಟಿ ಪುಡಿ ಪುಡಿ ಗಟ್ಟಿ, ಬಲೆ ಬಲೆ ಸೈನ್ಯಾಧ್ಯಕ್ಷರೇ, ಅಡಿಯೋಳ್ ಮೆಟ್ಟಿ ಪುಡಿ ಪುಡಿ ಗಟ್ಟಿ, ರುಂಡ ಮುಂಡವ ತುಂಡು ಗೈವೆ, ರುಂಡ ಮುಂಡವ ತುಂಡು ಗೈವೆ, ರುಂಡ ಮುಂಡವ ತುಂಡು ಗೈವೆ. ಸರಣಿಪ ಬಿಡು ಬಿಡು ಚಿಂತೆಯ, ಸರಣಿಪ ಬಿಡು ಬಿಡು ಚಿಂತೆಯ. ಯಾರಿಗೆ ಪ್ರಭು ಭಯ? ದಿನವಿಡೀ ದಿಕ್ಕು ದಿಕ್ಕುಗಳಲ್ಲಿ ಸಂಚರಿಸಿ ಎದುರಾದರ ಒಳವನ್ನು ಅರಿಸಿ ಕಾಲ ಭೈರವನಂತೆ ಕಾಲ್ಗೆರೆದು ನಿಂತಿರುವ ಈ ದಳಾದಿ ನಾಯಕನ ಪರಾಕ್ರಮವನ್ನು ಏನೆಂದು ತಿಳಿದಿರಿ ಮಹಾಪ್ರಭು? ಪರಾಕ್ರಮಶಾಲಿಗಳಾದ ದಂಡ ನಾಯಕರೇ, ಮಹಾಪ್ರಭು, ನಮ್ಮ ರಾಜ್ಯಾಳ್ವಿಕೆಯಲ್ಲಿ ನಿಮ್ಮಂತ ನಿಷ್ಠಾವಂತ ಸಚಿವರಿರುವಾಗ ಯಾವ ಚಿಂತೆಯೂ ಬಾರದು. ಮಂತ್ರಿ ಸೇನಾಧಿಪತಿ, ಸಂತಸ ಸುಖವನ್ನು ಪಡೆದೆನು, ಧರೆಯಳು ಸಂತೋಷ ನಾನಾದೆನು, ಈ ಧರೆಯಳು ಸಂತೋಷ ನಾನಾದೆನು. ಸಂತಸ ಸುಖವನ್ನು ಪಡೆದೆನು, ಧರೆಯಳು ಸಂತೋಷ ನಾನಾದೆನು, ಈ ಧರೆಯಳು ಸಂತೋಷ ನಾನಾದೆನು, ಈ ಧರೆಯಳು ಛಾತ್ರಿ ಪರಿಯ ಬಜ ಎರಡನೇ ಬುದು ನಿಜ, ಛಾತ್ರಿ ಪರಿಯ ಬಜ ಎರಡನೇ ಬುದು ನಿಜ, ಪರೀಕ್ಷಿಸಿ ನೋಡಿದೆ ಪರಮ ಸೈನ್ಯವ, ಪರೀಕ್ಷಿಸಿ ನೋಡಿದೆ ಪರಮ ಸೈನ್ಯವ, ಸಂತೋಷ ನಾನಾದೆನು, ಈ ಧರೆಯೊಳು ಸಂತೋಷ ನಾನಾದೆನು, ಈ ಧರೆಯೊಳು. ಮಂತ್ರಿ ಸೈನ್ಯಾಧ್ಯಕ್ಷರೇ, ನಿಮ್ಮಂತ ನಿಷ್ಠಾವಂತ ಸಚಿವರು ಇರುವಾಗ ಯಾವ ಚಿಂತೆಯೂ ಬಾರದು. ಅದಿರಲಿ, ಯಾರಲ್ಲಿ ನಮ್ಮ ರಾಜ್ಯ ನರ್ತಕಿಯರನ್ನು ಬರಮಾಡಿ. ಹಾಗೆ ಆಗಲಿ ಪ್ರಭು.
ಅಂದದ ಶಿಲೆಯೊಂದು ನಲಿದಾಡಿವೆ ಅಂದದ ಶಿಲೆಯೊಂದು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಯೆರಡು ನಲಿದಾಡಿವೆ ಮೋಹಿನಿ ಎನ್ನುವುದು ಇವಳ ಸರಲ್ಲವೇ ಮನಮೋಹ ತುಂಬಿದ ಚಲುವಲ್ಲವೇ ಮೋಹಿನಿ ಎನ್ನುವುದು ಇವಳ ಸರಲ್ಲವೇ ಮನಮೋಹ ತುಂಬಿದ ಚಲುವಲ್ಲವೇ ನಾಯಕನೇ ನಿಮಗೆ ಇವುವಲ್ಲವೇ ನಾಯಕನೇ ನಿಮಗೆ ಇವುವಲ್ಲವೇ ನಾಯಕನೇ ನಿಮಗೆ ಇವುವಲ್ಲವೇ ನಾ ತರುವನು ಬೆಳೆಯುವ ತೆರುವಲ್ಲವೇ ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ ಅಂದದ ಶಿಲೆ ಎರಡು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆ ಎರಡು ನಲಿದಾಡಿವೆ ಸಾದ ಪದ ಸಾದ ಪದ ಸಾದ ಪದ ಸಾ ರೀರಿ ರೀರಿ ಸದ ರೀರಿ ರೀರಿ ಗಾರಿ ಗಾರಿ ಸಾ ಸಾದ ಪದ ಸಾದ ಪದ ಸಾದ ಪದ ಸಾ ರೀರಿ ರೀರಿ ಸದ ರೀರಿ ರೀರಿ ಗಾರಿ ಗಾರಿ ಸಾ ಮಾಲೆಯ ಕಟ್ಟಿ ತಂದೆಯ ಹೂವೊಂದು ಆಸೆಯ ಬೀರುತ್ತ ಬರುವುದು ತಾನು ತುಂಬೆಯ ತಾನೊಂದು ಮುಖದಲ್ಲಿ ಮುಖವಿಟ್ಟು ಹಾಡುತ್ತ ಬರುವುದು ಹಾಡುತ್ತಾ ಬರುವುದು ತುಂಬಿಯ ತರದಿ ಆರು ಬರುವುದು ತುಂಬಿಯ ತರದಿ ಅಂದದ ಶಿಲೆ ಎರಡು ನಲಿದಾಡಿವೆ ನಲಿದಾಡಿವೆ ಬಲೆ ಬಲೆ ನರ್ತಿಗೆರೆ ಆಕೆಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳಿಸಿ. ಹಾಗೆ ಆಗಲಿ ಪ್ರಭು. ಮಹಾರಾಜರಿಗೆ ಜಯವಾಗಲಿ. ಚಾರಕ ಸಮಾಚಾರವೇನು? ಮಹಾಪ್ರಭು ಯಾರ ದ್ವಾರದಲ್ಲಿ ಸ್ತ್ರೀ ಬಂದು ನಿಂತಿರುವಳು, ನಿಮ್ಮನ್ನು ಕಾಣಲು ಬಂದಿರುವಳಂತೆ. ಆಕೆ ಯಾರೆಂದು ತಿಳಿಯೋಣ, ಒಳಗೆ ಬರ ಮಾಡಿ. ಮಹಾರಾಜರಿಗೆ ನಮಸ್ಕರಿಸಿ. ಯಾರದು? ಬಾ ತಾಯಿ, ಕುಳಿತುಕೋ. ಯಾರು ನೀನು? ನೀನು ಬಂದ ಸಮಾಚಾರವೇನು ತಾಯಿ? ಮಹಾರಾಜರೇ, ನಾನು ಪಾಂಡವರ ಪತ್ನಿ. ನನ್ನ ನಾಮಾಂಕಿತವು ದ್ರೌಪದ ಎಂದು. ಏನು? ಪಾಂಡವರ ಪತ್ನಿ ಪಾಂಚಾಲಿಯೇ? ನೀನು ಹೊರವಳಿ ಇಲ್ಲಿಗೆ ಬರಲು ಕಾರಣವೇನು ತಾಯಿ? ನಿಮ್ಮ ಬಳಿ ಒಂದು ವಿಚಾರವನ್ನು ತಿಳಿಸಲು ಇಲ್ಲಿಗೆ ಬಂದಿರುವೆನು. ಹೇಳು ತಾಯಿ, ನಡೆಸಿಕೊಡುವೆನು. ನಡೆಸಿಕೊಡುವೆನೆಂದು ನನಗೆ ಕರಭಾಷೆಯನ್ನು ಕೊಟ್ಟರೆ ಹೇಳುತ್ತೇನೆ. ಏನು? ಕರಭಾಷೆ ಕೊಡಬೇಕೇ? ಈಕೆಯ ನುಡಿ ಆಶ್ಚರ್ಯವಾಗಿದೆಯಲ್ಲ. ಈಕೆ ಪರಮ ಸಾಧ್ವಿ ಅಂತ ನಟಿಸಿ ಯಾವುದಾದರೂ ವಸ್ತುವನ್ನು ಅಪೇಕ್ಷಿಸಿ ಬಂದಿರಬಹುದೇ? ಅಥವಾ
ಕಷ್ಟಗಳನ್ನು ತಾಳಲಾರದೆ ಏನಾದರೂ ಬೇಡಿ ಬಂದಿರಬಹುದೇ? ಏಕೆ ಮಹಾರಾಜ, ಕರಭಾಷೆಯನ್ನು ಕೊಡಲು ಅನುಮಾನವೇ? ಅನುಮಾನವೇ ಇಲ್ಲ. ಇಗೋ ನಿನ್ನ ಕಾರ್ಯವನ್ನು ಸತ್ಯವಾಗಿ ನಡೆಸಿಕೊಡುವೆನು. ಹಬ್ಬ, ಇಂದಿಗೆ ನಾನು ಪಟ್ಟ ಶ್ರಮವೆಲ್ಲವೂ ವ್ಯರ್ಥವಾಗಲಿಲ್ಲ, ಸಂತೋಷವಾಯಿತು. ಮಹಾರಾಜ, ದ್ವಾರಕಪತಿಯಾದ ಶ್ರೀಕೃಷ್ಣ ಪರಮಾತ್ಮನ ತಾವು ಬಲ್ಲಿರೆ? ಹೌದು, ಬಲ್ಲೆನು. ಆ ನಲ್ಲೆಯ ಚೋರನಿಗೆ ಏಕೆ, ಏನಾಯಿತು ಆತನಿಗೆ? ಆತನ ಪುತ್ರನಾದ ಮನ್ಮಥನಿಗೆ ನಿಮ್ಮ ಪುತ್ರಿಯಾದ ರತಿಯನ್ನು ಕೊಟ್ಟು ಲಗ್ನ ಮಾಡಬೇಕೆಂದು ಕೇಳಿಕೊಳ್ಳಲು ಇಲ್ಲಿಗೆ ಬಂದಿರುವೆ. ದ್ರೌಪದ, ಸಾಕು ನಿಲ್ಲಿಸು ಈ ನಿನ್ನ ನುಡಿಗಳನ್ನು ನನ್ನೊಡನೆ. ಏನೆಂದು ಮಾತನಾಡುತ್ತಿರುವೆ? ಸಾಕಿ ನುಡಿ ಸಹಿಸಲಾರನು ಮರದಳು ನಾನು, ಸಾಕಿ ನುಡಿ, ಸಾಕಿ ನುಡಿ ಸಹಿಸಲಾರನು ಮನದಳು ನಾನು, ಸಾಕಿ ನುಡಿ. ಲೋಕವು ನಗುವುದು ಕೇಳಿದರೆ ನಿನ್ನಯ ವಚನ ಸಲ್ಲದು ಎನಗೆ. ಲೋಕವು ನಗುವುದು ಕೇಳಿದರೆ ನಿನ್ನಯ ವಚನ ಸಲ್ಲದು ಎನಗೆ. ಬಿಡು ಬಿಡು ನಿನ್ನಯ ಇದ ನುಡಿಗಳನ್ನು, ಬಿಡು ಬಿಡು ನಿನ್ನಯ ಇದ ನುಡಿಗಳನ್ನು. ಬಲ್ಲೆನು ನಾನು ಗೊಲ್ಲ ಕೃಷ್ಣನ, ಬಲ್ಲೆನು ನಾನು ಗೊಲ್ಲ ಕೃಷ್ಣನ. ಸಾಕಿ ನುಡಿ ಸಹಿಸಲಾರನು ಮನದಳು ನಾನು, ಸಾಕಿ ನುಡಿ, ಸಾಕಿ ನುಡಿ, ಸಾಕಿ ನುಡಿ. ದ್ರೌಪದ, ನಿನ್ನೊಡನೆ ಮಾತನಾಡುವುದು ಏನಿದೆ? ಈ ಕಾರ್ಯವು ನಡೆಯದು, ಸುಮ್ಮನೆ ಇಲ್ಲಿಂದರಳು. ಇದೇನು ಮಹಾರಾಜ, ಈ ರೀತಿಯಾಗಿ ಹೇಳುತ್ತಿರುವೆ? ಕೊಟ್ಟ ಮಾತಿನಂತೆ ನಡೆಯುವುದು ಅರಸರ ಧರ್ಮವಲ್ಲವೇ? ಅದನ್ನು ಮರೆತು ಬಿಟ್ಟರಾ? ಮಾತನಾಡಿದರೆ ಏನು ಮಾಡುವೆ? ಬಂದ ಶ್ರೀಲಕ್ಷ್ಮಿಯನ್ನು ಬರಿಗೈಲಿ ಕಳಿಸುವುದು ಧರ್ಮವಲ್ಲ. ದ್ರೌಪದ, ಅಪಮಾನ. ಸಿರಿ ಕೊಡುವಾತ ಬಂಧು ಬಾಂಧವರೆಂಬ ಅಭಿಮಾನವಿಡದೆ ಸೋದರ ಮಾವನನ್ನೇ ಕೈಯಾರೆ ಕೊಂದ ಘಾತುಕ, ನಾರಿಯರ ಚೋರ, ಮಹಾ ಮಾಯಾವಿ, ಮೋಸಗಾರ ಆ ಗೊಲ್ಲ ಕೃಷ್ಣನ ಮಗನಿಗೆ ನಮ್ಮ ಕುಮಾರಿಯನ್ನು ಕೊಡುವುದೇ? ಬೇಡ, ಹಠ ಮಾಡಬೇಡ. ಬೇರೆ ಏನಾದರೂ ಕೇಳಿ ನಡೆಸಿಕೊಡುವೆನು. ರಾಜೇಂದ್ರ, ನೀನು ರಾಜನೆಂಬ ಗೌರವದಿಂದ ಸುಮ್ಮನಿದ್ದರೆ ಬಾಗೆ ಬಂದಂತೆ ಮಾತನಾಡುತ್ತಿರುವೆಯ? ಮಾತನ್ನು ಕೇಳು. ಮಾತನಾಡಿದರೆ ಏನು ಮಾಡುವೆ? ಏನು ಮಾಡುವೆ? ನಿನ್ನ ಎತ್ತಿಗೆರು ಪಿತ್ತವನ್ನು ಕ್ಷಣ ಮಾತ್ರ ಇಳಿಸಬಲ್ಲೆ. ದ್ರೌಪದ, ಮಂತ್ರಿ, ಸೈನ್ಯಾಧ್ಯಕ್ಷರೇ, ರಾಜಸ್ಥಾನವೆಂಬ ಗಮನವಿಲ್ಲದೆ ಗರ್ಜಿಸುವ ಗಯ್ಯಾಳಿಯನ್ನು ಸಭೆಯಿಂದ ತಳ್ಳಿ. ಎಲ್ಲವೋ ಪಾಪಿ, ಸಾಕು, ಬಾಯಿನ ಮುಚ್ಚು. ನನ್ನನ್ನು ರಾಜ್ಯಸಭೆಯಿಂದ ಆಚೆಗೆ ತಳ್ಳುವಷ್ಟು ಸೊಕ್ಕು ಬಂದಿದ್ದಾರೆ ನಿನಗೆ. ನೋಡುತ್ತಿರು, ನಿನ್ನ ಪುತ್ರಿಯನ್ನು ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿ ಹೋದರೆ ನನ್ನ ನಾಮ ಹಾಕಿದವು ದ್ರೌಪದಿಯೇ ಅಲ್ಲ. ತೊಲಗಾಚೆ. ಅಬ್ಬ, ಹೆಂಗಸಾದರೂ ಎಂತ ಪ್ರಚಂಡಳು. ನಾರಾಯಣ, ಕ್ಷೇಮದಿಂದಿರುವೆಯಾ ರಾಜೇಂದ್ರ? ಇನ್ನೆಲ್ಲಿ ಕ್ಷೇಮ ಪೂಜ್ಯರೇ? ಆಗ ಬೇಕಾದ ಮಂಗಳವೆಲ್ಲ ಆಗಿಯೇ ಹೋಯಿತು. ಏಕೆ, ಏನಾಯಿತು ರಾಜೇಂದ್ರ? ಅದೇ ಹೇಳಿದ್ದಲ್ಲ ಪೂಜ್ಯರೇ. ಅಲ್ಲವಯ್ಯ ದೊರೆ, ವಿಚಾರ ಏನೆಂದು ಹೇಳಿದ್ರಲ್ಲವೇ ನಮಗೆ ಅರ್ಥವಾಗುವುದು. ಅರ್ಥವೋ ವ್ಯರ್ಥವೋ, ಓರ್ವ ಶ್ರೇಳಿಂದ ಇಂಥ ಅಪಮಾನವೆಂದರೆ ನಾನಿಂದು ಬದುಕಿರುವುದು ಅರ್ಥ ಪೂಜ್ಯರೇ. ಏನು, ಓರ್ವ ಸ್ತ್ರೀಯಳಿಂದ ನಿನಗೆ ಅಪಮಾನವೇ? ಯಾರಿಂದ? ಯಾರೋ ಪಾಂಡವರ ಪತ್ನಿಯಂತೆ, ಹೆಸರು ದ್ರೌಪದಿಯಂತೆ. ಏನು, ದ್ರೌಪದಿಯೇ? ನಾರಾಯಣ ನಾರಾಯಣ, ಮುಗೀತು ಮುಗೀತು ನಿನ್ನ ಕತೆ. ನಿನ್ನ ಚಿತ್ತವು ಸರಿಯಾಗಿದೆ ತಾನೇ? ಏಕೆ ಏಕೆ ಪೂಜ್ಯರೇ ಹೀಗೆನ್ನುವಿರಿ? ಆಕೆ ಯಾರಾದರೇನು? ಆಕೆಗೆ ಎದರಿ ಓರ್ವ ಗೊಲ್ಲನ ಸಂಬಂಧ ಬೆಳೆಸುವುದೇ? ಏಕೆ ಬೆಳೆಸಬಾರದು ರಾಜೇಂದ್ರ? ಕೃಷ್ಣನಿಗೆ ವೈರಿಯಾದವರು ಈ ಭೂಮಿಯ ಮೇಲೆ ಬದುಕುವರೇ? ಪೂಜ್ಯರೇ, ಶಾಂತಿ. ಇದರಿಂದ ನಿನಗೆ ಅನರ್ಥ ಸಂಭವಿಸಬಹುದು. ಏನು? ಇನ್ನೆಲ್ಲೆಷ್ಟು ಸಂಶಯವಿಲ್ಲ. ಏನು? ನನಗೇನರ್ಥವೇ? ಸಂಭವಿಸಲಿ, ಆದರೂ ಸರಿಯೇ. ಆದರೆ ಆ ಕುತಂತ್ರ ಸಂಬಂಧವನ್ನು ನಾನು ಬಯಸುವುದಿಲ್ಲ. ನಾರಾಯಣ ನಾರಾಯಣ, ನೀನು ಬಯಸದಿದ್ದರೂ ಈ ಸಂಬಂಧವಾಗಲೇ ಬೇರು ಬಿಟ್ಟಿದೆ. ಅದಕ್ಕೇನು ಮಾಡುವೆ? ಪೂಜ್ಯರೇ, ಅದು ಹೇಗೆ? ಯಾರಿಂದ ಪೂಜ್ಯರೇ? ಬೇಗ ತಿಳಿಸಿ. ಅದು ಯಾರಿಂದ ಎಂದರೆ ನಿನ್ನ ಪುತ್ರಿ ರತಿ ಮನ್ಮಥನಿಗೆ ಅಮರ ಪ್ರೇಮವಾಗಿದೆ. ಹೌದೇ? ಈ ಸಂಗತಿಯನ್ನು ನಾನು ಅರಿಯದೆ ದ್ರೌಪದಿಯನ್ನು ಮನ ಬಂದಂತೆ ಜರಿದೆ. ಈಗೇನು ಮಾಡಲಿ? ಮಾಡುವುದೇನಯ್ಯ, ಬೇಗನೆ ಹೋಗಿ ಆಕೆಯಲ್ಲಿ ಕ್ಷಮೆಯನ್ನಾಚಿಸು. ತಡ ಮಾಡಬೇಡ, ಬೇಗನೆ ಹೊರಡು. ಹಾಗಾದರೆ ನಾನಿನ್ನು ಬರುವೆನು. ನಾರಾಯಣ ನಾರಾಯಣ. ನೀನೇ ನನ್ನ ಪ್ರಾಣ ರಮ ರಮಣ.
ಏನು ನಿನ್ನ ಮಾಯಾ ನಾಟಕ ಶ್ರೀಹರಿ? ಮೊದಲನೆಗಾದ ಕೃತಯುಗದಲ್ಲಿ ಪಾಲಾಕ್ಷಣ ಜಾಲಾಕ್ಷಿಗಳಿಗೆ ಗುರಿಯಾಗಿ ಸುಟ್ಟು ಭಸ್ಮಗೊಂಡು ಪ್ರತಿಮನ್ಮತರ ಪುನರ್ವಿವಾಹ ಕಾರ್ಯವು ಮೂರನೆಯುಗವಾದ ದ್ವಾಪರಯುಗದಲ್ಲಿ ಪೂರ್ಣಗೊಳ್ಳುವಂತೆ ಪ್ರೇರೇಪಿಸಿ ಏನೆಲ್ಲ ಗೊಂದಲವನ್ನು ಮಾಡುತ್ತಿರುವ ಯಾ ಮಹಾನುಭಾವ. ನಾರಾಯಣ ನಾರಾಯಣ. ಭೂಲೋಕಗಳ ಅಲೆಸುತ್ತಲಿರುವೆ ನಾರಾಯಣ. ಭೂಲೋಕಗಳ ಅಲೆಸುತ್ತಲಿರುವೆ ಕಲಹ ಪ್ರಿಯನೆಂದು ಕರೆಯುತ್ತಲಿರುವೆ. ಕಲಹ ಪ್ರಿಯನೆಂದು ಕರೆಯುತ್ತಲಿರುವೆ. ಏನೇ ಬರಲಿ ನಿನ್ನಯ ಲೀಲೆ. ಏನೇ ಬರಲಿ ನಿನ್ನಯ ಲೀಲೆ. ನಿನ್ನಯ ಲೀಲೆ ಲೋಕ ಕಲ್ಯಾಣವೇ ನಾರಾಯಣ. ನಿನ್ನಯ ಲೀಲೆ ಲೋಕ ಕಲ್ಯಾಣವೇ. ನೀನೇ ನನ್ನ ನೀನೇ ನನ್ನ ನೀನೇ ನನ್ನ ಪ್ರಾಣ ರಮ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತಪನ ನಾರಾಯಣ ನಾರಾಯಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತಪನ. ಇದೇ ನನ್ನ ಪ್ರಾಣ ರಮ ರಮಣ 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 ನಾರಾಯಣ ನಾರಾಯಣ. ಬಯಸುವುದೊಂದು ಆಗುವುದೊಂದು. ಬಯಸುವುದೊಂದು ಆಗುವುದೊಂದು. ಆಸೆಗೆಲ್ಲ ವಿಫಲ ದೇವ. ಆಸೆಗೆಲ್ಲ ವಿಫಲ ದೇವ. ಆಸೆಗೆಲ್ಲ ವಿಫಲ. ಏನೇನೋ ಮನೆದ ಆಸೆಗಳು. ಏನೇನೋ ಮನೆದ ಬಯಕೆಗಳು. ಏನೇನೋ ಮನೆದ ಆಸೆಗಳು. ಏನೇನೋ ಮನೆದ ಬಯಕೆಗಳು. ಕ್ಷಣದಲ್ಲಿ ವಿಫಲ ಕ್ಷಣದಲ್ಲಿ ಪ್ರಳಯ. ಕ್ಷಣದಲ್ಲಿ ವಿಫಲ ಕ್ಷಣದಲ್ಲಿ ಪ್ರಳಯ. ತಿಳಿದೋ ತಿಳಿಯದು ವಿಧಿ ನಿನ್ನ ಮಾಯ. ತಿಳಿದೋ ತಿಳಿಯದು ವಿಧಿ ನಿನ್ನ ಮಾಯ. ಬಯಸುವುದೊಂದು ಆಗುವುದೊಂದು. ಬಯಸುವುದೊಂದು ಆಗುವುದೊಂದು. ಆಸೆಯೆಲ್ಲ ವಿಫಲ ದೇವ. ಆಸೆಯೆಲ್ಲ ವಿಫಲ ದೇವ. ಆಸೆಯೆಲ್ಲ ವಿಫಲ 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 ವಿಫಲ. ಆ ದುರಹಂಕಾರಿಯಾದ ಕಮಲೇಶ ರಾಜನ್ ತುಂಬಿದ ಸಭೆಯಲ್ಲಿ ನಿಮಗೆ ಬಾಯಿಗೆ ಬಂದಂತೆ ಮಾತನಾಡಿ ಅಪಮಾನ ಮಾಡಿದನು. ಈಗ ಹೇಗಾದ್ರೂ ಮಾಡಿ ರತಿ ಮನ್ಮಥರಿಗೆ ಲಗ್ನವನ್ನು ಮಾಡಲೇಬೇಕು. ಏನು ಮಾಡುವುದು?
ಅಮ್ಮ ದ್ರೌಪದಾದೇವಿ. ಯಾರು? ಓ, ಕಮಲೇಶ ರಾಜ. ಹೌದು ತಾಯಿ, ನಾನು ಮಾಡಿದ ಅಪರಾಧಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಬೇಡಿ ಬಂದಿರುವನು. ಛೀ, ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನನಗೆ ಅಪಮಾನ ಮಾಡಿ ಇಲ್ಲಿ ಕ್ಷಮೆಯನ್ನು ಕೇಳಲು ಬಂದಿರುವೆಯಾ? ನಿನಗೆ ತಕ್ಕ ಶಿಕ್ಷೆ ಮಾಡೋ ತನಕ ನನಗೆ ಸಮಾಧಾನವಿಲ್ಲ. ಹಾಗನ್ನ ಬೇಡ ತಾಯಿ. ಅಪರಾಧವನು ಮನ್ನಿಸು ತಾಯೇ, ಅಪರಾಧವನು ಮನ್ನಿಸು ತಾಯೇ, ಕೋಪವೇ ಎನ್ನೋಳು ದ್ರುಪದ ಸುತೆ ಕೇಳು, ಕೋಪವೇ ಎನ್ನೋಳು ದ್ರುಪದ ಸುತೆ ಕೇಳು, ಅಪರಾಧವನು ಕ್ಷಮಿಸು ತಾಯೇ. ಆಡಿದ ನುಡಿಗಳ ಮನ್ನಿಸು ತಾಯೇ, ಆಡಿದ ನುಡಿಗಳ ಮನ್ನಿಸು ತಾಯೇ, ಹರಿಯ ಮಗನಿಗೆ ಕೊಡುವೆ ಸುದಯ, ಹರಿಯ ಮಗನಿಗೆ ಕೊಡುವೆ ಸುದಯ, ಅರನ ಸಾಕ್ಷಿ ನೀಡುವೆ ಅಭಯ, ಅರನ ಸಾಕ್ಷಿ ನೀಡುವೆ ಅಭಯ, ಅಪರಾಧವನು ಮನ್ನಿಸು ತಾಯೇ. ಅಮ್ಮ ಪಾರ್ಥನರಸಿ, ಸ್ವಾರ್ಥವನ್ನರೆದ ನಾನು ಮಾಡಿದ ಅಪರಾಧವನ್ನು ಮನ್ನಿಸು. ನಿನ್ನಿಷ್ಟದಂತೆಯೇ ರತಿಮನ್ಮಥರ ಕಲ್ಯಾಣ ಕಾರ್ಯವನ್ನು ಮುಂದುವರಿಸು ತಾಯಿ. ಏನು? ನಿನ್ನ ಮಾತು ನಿಜವೇ? ಸತ್ಯವಾಗಿಯೂ ತಾಯಿ. ಹಾಗಾದರೆ ಈ ವಿಚಾರವನ್ನು ನಾನು ಈಗಲೇ ಅಣ್ಣನಿಗೆ ತಿಳಿಸಿ ಬರುತ್ತೇನೆ. ನೀವು ಲಗ್ನಕ್ಕೆ ಬೇಕಾದ ಸಾಮಗ್ರಿಯನ್ನು ಸಿದ್ಧಪಡಿಸಿಕೊಳ್ಳಿ. ಅಮ್ಮ, ನನ್ನದೊಂದು ಮಾತನ್ನು ಹೇಳುವೆನು ಕೇಳು. ಅದೇನು ಹೇಳುವರಾಗಿ? ನನಗೆ ಇರುವಳು ಪುತ್ರಿ, ಆದ್ದರಿಂದ ಈ ಲಗ್ನವು ನಮ್ಮ ಪಟ್ಟಣದಲ್ಲಿಯೇ ನಮ್ಮ ಮಂದಿರದಲ್ಲೇ ನಡೆಯಬೇಕೆಂದು ಬೇಡುವೆನು. ಹಾಗೆ ಆಗಲಿ. ಈ ವಿಚಾರವನ್ನು ಅಗಜನಿಗೆ ತಿಳಿಸಿ ಏರ್ಪಡಿಸಿದೆನು. ನಾನಿನ್ನು ಬರುತ್ತೇನೆ. ಗಂಡರ ಗಂಡ ಗಂಡ ಪ್ರಚಂಡ ಕೌಳಿಕ ಭೂಪಾರ ಭೂಪರ ಭೂಪರ ಜಗದದ್ಭುತ ಸುರಾವಳಿಯಂ ಧಗಧಗನ ಮೆರವೇ, ಭುವನೈಕರ ಭೀಕರ ಕದಗರ್ಭಿಯೋ ನೆಗಿದೋರ್ಪಯನಗೆ ಏ ಕೌಂಟ್ಲಿಕೋಸುರಗೆ ಆದಾರು ಸಾಟಿ ಹೊರೆ ವೈರಿ ವರ್ಗವ ಮೆಟ್ಟಿ ಮೆರೆಯುವೆ ಕನಕಾಕ್ಷ ರುದ್ರಾಕ್ಷ ವೈರಿ ವರ್ಗವ ಮೆಟ್ಟಿ ಮೆರೆಯುವೆ, ನೀಚ ದುರುಳ ರಾಶಿನ ತಡೆದಿಡುವೆ ಕನಕಾಕ್ಷ ರುದ್ರಾಕ್ಷ, ನೀಚ ದುರುಳ ರಾಶಿನ ತಡೆದಿರುವೆ, ಹರಿಯಂ ಪಿಡಿದು ಸುರದೊಳು ಗೆಲ್ವೆ, ಹರಿಯಂ ಪಿಡಿದು ಸುರದೊಳು ಗೆಲ್ವೆ, ಯಾರು ನನಗೆ ಸರಿ ಸಮರ, ಯಾರು ನನಗೆ ಸರಿ ಸಮರ, ಯಾರು ನನಗೆ ಸರಿ ಸಮರ. ಬಂಡ ಕೃಷ್ಣನ ಮುಂಡವ ತೆಗೆದು ಚಂಡ ಬಾಲುವಿನಂತ ಮೆರವೆ ಕನಕಾಕ್ಷ ರುದ್ರಾಕ್ಷ, ಬಂಡ ಕೃಷ್ಣನ ಮುಂಡವ ತೆಗೆದು ಚಂಡ ಬಾಲುವಿನಂತ ಮೆರವೆ, ಹರಿಯಂ ಪಿಡಿದು ಬರದೊಳು ಗೆಲ್ವೆ, ಹರಿಯಂ ಪಿಡಿದು ಬರದೊಳು ಗೆಲ್ವೆ, ಯಾರು ನನಗೆ ಸರಿ ಸಮರ, ಯಾರು ನನಗೆ ಸರಿ ಸಮರ, ಯಾರು ನನಗೆ ಸರಿ ಸಮರ.
ತಕ್ಕದುರೆ ದೊರೆಗೆ ತಕ್ಕನರೆ ಮಂತ್ರಿ ಭಟ್ಟರೆ ಭಾಗದ ದೇಶದ ಮಾಂಡಳಿಕರೇ ವೀರೋದಿ ವೀರರು ಎದೆಯನ್ನು ಮೆಟ್ಟಿ ಮೆರೆಯುವ ನನಗೆ ಏ ತ್ರಿಭುವನದಲ್ಲಿ ಅವನಿರುವನು. ಅದು ಅಲ್ಲದೆ ಬಂಡರ ಬಂಡ ಗೌದಂಡ ಪ್ರಚಂಡ ಏ ಕೌಂಡ್ಲಿಕನನ್ನು ಕೆಣಕುವರುಂಟೆ. ಆ ತ್ರಿನೇತ್ರನಿಂದಲೇ ಮರಣವೇ ಬಾರದಂತವರನ್ನು ಪಡೆದಿರುವ ನನಗೆ ಏ ತ್ರಿಭುವನದಲ್ಲಿ ಅವನಿರುವನು. ಹರನಿಂದ ಹೊರಪಡೆದು ಸಿರಿಯಿಂದ ಮೆರೆದು ಕದಾಂಗುದ ರಥವನ್ನು ಏರಿ ಕಡುಬಟರ ಸೈನ್ಯದೊಳಗೂಡಿ ಅಸುರಾದಿಗಳ ಗಾಡೆಗಳನ್ನೇ ನಡುಗಿಸಿ ಯನಗುಂಟೆ ಭುವಿಯೋಳ್ ಸಮನೋರೇ ಯನಗುಂಟ ಭುವಿಯೋಳ್ ಸಮನೋರೇ ಯನಗುಂಟೆ ಭುವಿಯೋಳ್ ಸಮನೋರೇ. ರುದ್ರಾಕ್ಷ ಕನಕಾಕ್ಷ ಪ್ರಭು ದೊರೆಗೆ ತಕ್ಕದುರೆ ದೊರೆಗೆ ತಕ್ಕನರೆ ಅಮೃತಾಕ್ಷರೇ ಕಮಲಾವತಿ ಪಟ್ಟಣದ ಕಮಲೇಶ ರಾಜನ ಪುತ್ರಿ ರತಿ ಎಂಬ ಕನ್ಯೆ ಇರುವಳು. ನಾನು ಈ ದಿನ ಅಲ್ಲಿಗೆ ಹೊರಟು ಲಗ್ನವನ್ನು ನಿಶ್ಚಯಿಸಿ ಮಾಡಿಕೊಂಡು ಬರುವನು. ಮಹಾಪ್ರಭುಗಳೇ, ನನ್ನದೊಂದು ಪ್ರಾರ್ಥನೆ. ಏನದು ಪ್ರಾರ್ಥನೆ? ಇಂಥ ಶುಭ ಸಂದರ್ಭದ ಸಮಯದಲ್ಲಿ ನನ್ನದೊಂದು ಪ್ರಾರ್ಥನೆಯನ್ನು ಮಾಡಿಕೊಡುವಿರಾ? ಏನದು ಮಂತ್ರಿಗಳೇ ನಿಮ್ಮ ಪ್ರಾರ್ಥನೆ? ಆನಂದ ಹೇಳಿ. ಇಂಥ ಅಮೋಘ ವರವನ್ನು ಪಡೆದ ನೀವು ನಿಮಗೂ ಓರುವಂತ ಕನ್ಯೆಯನ್ನು ಹುಡುಕಿ ಲಗ್ನವನ್ನು ಮಾಡಿಕೊಂಡು ನಿತ್ಯನಿಂದ ಆನಂದದಿಂದ ಸುಖದಿಂದ ಬಾಳಬೇಕೆಂಬುದೇ ನನ್ನ ಪ್ರಾರ್ಥನೆ. ಮಂತ್ರಿಗಳ ಮಾತಿಗೆ ಮನಗೊಡಲೇಬೇಕು. ದಂಡನಾಯಕರೇ, ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆಗಲೇ ಪ್ರಭು. ಮರದಿ ಹೋಗಿ ದುರುಳರ ಮದವ ಮುರಿವೆ ನಾನು ಪಂಡರನ್ನು ಖಂಡಿಸಿ ರುಂಡವೋ ತೇಜಿಸಿ ರುದ್ರಾಕ್ಷ ಪಂಡರನ್ನು ಖಂಡಿಸಿ ರುಂಡವೋ ತೇಜಿಸಿ ಅದಮರ ಮದವನ್ನ ತೀಕಲಿ ಮರಿವೆ ನನ್ನ ಅಭಿಮತವೇನು ಮಹಾಪ್ರಭು? ಪ್ರಭುಗಳ ಸಂತೋಷವೇ ಪ್ರಜೆಗಳ ಸಂತೋಷ. ಬಲೆ ಸೈನ್ಯಾಧ್ಯಕ್ಷರೇ, ನಿಮ್ಮಂತ ಸಚಿವರಿರಬೇಕಾದ ನನಗೆ ಖುಷಿ. ಯಾರಿಗೆ ಹೇಳಬಲ್ಲೆ? ಕೌಂಡ್ಲಿಕೋಸುರನು ಗೆಲ್ಲುವರಾರೋ, ಕೌಂಡ್ಲಿಕೋಸುರನು ಗೆಲ್ಲುವರಾರೋ, ಜಯವ ಗಳಿಸಿ ದುರದಿ ಮರದೆ ಅದದಿ ಮೆರೆದನೋ, ದುರದಿ ಮೆರೆದನೋ ಕನಕಾಕ್ಷ ರುದ್ರಾಕ್ಷ ದುರುಳಗೊಲ್ಲನೋ ಮದವ ಮುರಿಯುವೆ, ದುರುಳಗೊಲ್ಲನೋ ಮದವ ಮುರಿಯುವೆ, ಅದಮ ಇಂದ್ರನೋ ಬದಲಿ ಸಿಗಿಯುವೆ. ರುದ್ರಾಕ್ಷ ಕನಕಾಕ್ಷ ಅದಮ ಇಂದ್ರನೋ ಬರದಿ ಸಿಗಿಯುವೆ. ಕೌಂಡ್ಲಿಕೋಸುರನೋ ಗೆಲ್ಲುವರಾರೋ, ಜಯವ ಬರದಿ ದುರದಿ ಮರದಿ ಜಯದಿ ಮೆರೆದನೋ, ಜಯದಿ ಮೆರೆದನೋ. ದೊರೆಗೆ ತಕ್ಕನರೆ ಅಮೃತಾಕ್ಷರೇ ಕಮಲಾವತಿ ಪಟ್ಟಣದ ಕಮಲೇಶ್ವರದ ಪುತ್ರಿ ರತಿ ಎಂಬ ಕನ್ಯೆ ಇರುವಳು. ನಾವು ಈ ದಿನ ಅಲ್ಲಿಗೆ ಹೊರಟು ಲಗ್ನವನ್ನು ನಿಶ್ಚಯಿಸಿ ಮಾಡಿಕೊಳ್ಳೋಣ. ಪ್ರಯಾಣಕ್ಕೆ ಸಾರ್ವವ ಸಿದ್ಧತೆ ಆಗಲಿ. ಅಪ್ಪಣೆ ಮಹಾಪ್ರಭು. ಹಾ, ಸಖಿಯರೊಡನೆ ಉದ್ಯಾನವನಕ್ಕೆ ಹೋಗಿರೋಳು. ನನಗೆ ಏನು ಮಾಡುವುದು ಒಂದು ತಿಳಿಯುವುದು. ಮಹಾರಾಣಿಯವರಿಗೆ ನಮಸ್ಕರಿಸುವೆನು. ಏನು, ಯಾರಿಂದಲಾದರೂ ವರ್ತಮಾನವಿರುವುದೇ? ಮಹಾರಾಣಿ, ನಿನ್ನ ಸಹೋದರನಾದ ಕೌಂಡಿಕ ಮಹಾರಾಜನು ಇತ್ತಲೇ ಬರುತ್ತಿರುವನು. ಏನು, ನನ್ನ ಸೋದರ ಕೌಲಿಕ ಇತ್ತಲೇ ಬರುತ್ತಿರುವನೆ? ಬಹಳ ಸಂತೋಷವಾಯಿತು.
ಅಕ್ಕನವರಿಗೆ ಅನಂತ ನಮಸ್ಕಾರಗಳು. ಸೋದರ ನಿಂಗೆ ಮಂಗಳವಾಗಲಿ. ನೀನು ಕ್ಷೇಮವಾಗಿ ಇರುವೆಯಾ? ಕ್ಷೇಮ? ಆರನಿಂದ ವರವನ್ನು ಪಡೆದ ನನಗೆ ಕ್ಷೇಮ? ನನ್ನ ಕ್ಷೇಮಕ್ಕೆ ಮಿಗಿಲು ಉಂಟೆ ಅಕ್ಕ? ನೀನು ಬರೋ ವಿಚಾರ ಮೊದಲೇ ತಿಳಿದಿದ್ದರೆ ನಿನ್ನ ಸ್ವಾಗತಕ್ಕೆ ಸಕಲ ಸಿದ್ಧತೆಯನ್ನು ಏರ್ಪಡಿಸುತ್ತಿರುವೆನು. ಅಕ್ಕ ಬೇಗ ಬಂದಿರುವನಲ್ಲ, ಅದಾವ ಮರ್ಯಾದೆ ನೀಡಬೇಕೆಂದಿದೆಯೋ ನೀಡು, ಆನಂದದಿಂದ ಸ್ವೀಕರಿಸುತ್ತೇನೆ. ಸಹೋದರ. ಅಕ್ಕ ಅರಮನೆಯಲ್ಲಿ ಯಾರೂ ಕಾಣುತ್ತಿಲ್ಲವಲ್ಲ, ರತಿ ಮತ್ತು ಮಾವನವರಲ್ಲಿ? ನಿಮ್ಮ ಮಾವನವರು ಪಕ್ಕದ ರಾಜ್ಯದಲ್ಲಿ ಏನು ಸಮಸ್ಯೆ ಇರುವುದೆಂದು ಅಲ್ಲಿಗೆ ಹೋಗಿರುವರು. ಬಾ, ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ತೆಗೆದುಕೋ. ನಿಮ್ ಭಾವ ರತಿ ಬರುವಷ್ಟರಲ್ಲಿ ಸ್ವಲ್ಪ ವೇಳೆ ಅಕ್ಕ ಎದ್ದು ಹೋಗಲು ನನಗೆ ಸಮಯವೂ ಇಲ್ಲ. ಹಾಗಾದರೆ ಇಷ್ಟೊಂದು ಆತ್ರವಾಗಿ ಬರಲು ಕಾರಣವೇನು ಸೋದರ? ಅಕ್ಕ ನನ್ನ ಮಗಳು ರತಿಯನ್ನು ನಾನು ಲಗ್ನ ಮಾಡಿಕೊಳ್ಳಲು ಬಂದೆನು. ಹಾಗೂ ನಿಮ್ಮ ಅಭಿಪ್ರಾಯ, ಮಾವನವರ ಅಭಿಪ್ರಾಯವನ್ನು ತಿಳಿಸಿದರೆ? ಏನು ನಮ್ಮ ಅಭಿಪ್ರಾಯವೇ? ತಿಳಿಸುವೆನಾ? ತಿಳಿಸಿದರೆ ಮಹಾವೈಭವದ ಮಂಗಳ ಕಾರ್ಯ. ಆ ವಿಚಾರವನ್ನು ತಿಳಿಸದೆ ಹೋದರೆ? ತಿಳಿಸದೆ ಹೋದರೆ ಉರುಳುವುದು ಪ್ರಪಂಚದ ಪ್ರಳಯ. ಬೇಡ ಸೋದರ, ಬೇಡ. ಹಾಗಾಗುವುದು ಬೇಡ. ಮೊದಲಿಂದಲೂ ರತಿಯು ನಿನ್ನ ಸತಿ ಎಂದು ಮೊದಲೇ ನಿಶ್ಚಯವಾಗಿದೆ. ಅದು ನಿನಗೆ ತಿಳಿದಿರುವುದು ತಾನೆ? ಹೌದು ಅಕ್ಕ, ತಿಳಿದಿತ್ತು. ಆಗಂತಲೇ ಬಂದಿದ್ದು. ನಿಶ್ಚಿತಾರ್ಥ ಮಾಡಿಕೊಟ್ಟಿಕೊಂಡರೆ ನಾನು ಹೊರಡುವೆನು. ಹಾಗಬಹುದು ಸೋದರ, ನಿನಗೆ ಮಂಗಳವಾಗಲಿ. ನೀನಿನ್ನು ಹೋಗಿ ಬಾ. ಅಕ್ಕ ನಾನಿನ್ನು ಹೋಗಿ ಬರಲೇ? ಹೋಗಿ ಬಾ ಸಹೋದರ, ನಿನಗೆ ಮಂಗಳವಾಗಲಿ. ಅಕ್ಕ ಮುಂದಿನ ಕಾರ್ಯವೇ ರತಿಯ ಮಂಗಳ ಕಾರ್ಯ. ತುಂಬಿದ ರಾಜಸಭೆಯಲ್ಲಿ ನನ್ನ ತಂದೆಯು ಆ ದ್ರೌಪದಿ ದೇವಿಗೆ ಅಪಮಾನವನ್ನು ಮಾಡಿದರು. ಈ ವಿಷಯವು ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿದರೆ ನನ್ನ ತಂದೆಯವರಿಗೆ ಏನು ಗತಿಯಾಗುವುದೋ ಏನು? ಕುಮಾರಿ, ಏಕೆ ಮಗಳೇ, ಏನಾಯಿತು? ಯಾವ ಕಷ್ಟಗಳನ್ನು ಕಂಡರಿಯದ ನೀನು ನಿತ್ಯವೂ ಅತ್ಯಾನಂದವಾಗಿರುವುದಲ್ಲದೆ ರೋಧಿಸುತ್ತಿರುವೆಯಾ? ನನ್ನ ಕಷ್ಟಕ್ಕೆ ನೀವೇ ಕಾರಣರು. ನನ್ನ ಸಂತೋಷವೆಲ್ಲವೂ ಹಾಳಾಯಿತು. ಏನು? ನಿನ್ನ ಕಣ್ಣೀರಿಗೆ ನಾನು ಕಾರಣವೇ? ಹೌದು. ತುಂಬಿದ ಸಭೆಯಲ್ಲಿ ಆ ದ್ರೌಪದಿ ದೇವಿಯನ್ನು ಜರಿದು ಮಾತನಾಡಿದಿರಲ್ಲವೇ? ಇದು ಸತ್ಯವಾದ ಮಾತಲ್ಲವೇನು? ಕುಮಾರಿ, ಏನೆಂದು ಹೇಳುತ್ತಿರುವೆ? ಆ ಅಪರಾಧದ ಸಲುವಾಗಿಯೇ ದ್ರೌಪದಾ ದೇವಿಯಲ್ಲಿ ಕ್ಷಮೆಯಾಚಿಸಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಮೊರೆ ಹೋಗಿ ಬಂದಿರುವೆನು. ಹಾಗಾದರೆ ನಿನ್ನನ್ನು ಆ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡುವುದಾಗಿ ಎಲ್ಲವೂ ನಿಶ್ಚಯವಾಯಿತು ಮಗಳೇ. ಆಹಾ, ನನ್ನ ಮುದ್ದು ಜನಕನೇ. ಏನು ತಂದೆ ಮಗಳು ಇಷ್ಟೊಂದು ಸಂತೋಷವಾಗಿ ಇರುವರಲ್ಲ, ಏನು ಕಾರಣ? ಈ ಕಾರಣವನ್ನು ತಂದೆಯವರಿಂದಲೇ ಕೇಳಿ ತಿಳಿದುಕೊಳ್ಳಿ ಜನಕ. ಯಾವ ಜನ್ಮದ ಪುಣ್ಯವೋ ದೇವಿ, ಆ ಶ್ರೀಕೃಷ್ಣ ಪರಮಾತ್ಮನ ಪುತ್ರನಾದ ಮನ್ಮಥನೊಡನೆ ನಮ್ಮ ಕುಮಾರಿಯ ಲಗ್ನವೂ ನಿಶ್ಚಯವಾಯಿತು. ಸ್ವಾಮಿ, ಏನ್ ಹೇಳುತ್ತಿರುವಿರಿ? ಆ ಶ್ರೀಕೃಷ್ಣ ಕುಮಾರನೊಡನೆ ನಮ್ಮ ಪುತ್ರಿಯ ಕಲ್ಯಾಣವೇ? ಹೌದು ಪ್ರಿಯೆ. ಸ್ವಾಮಿ, ಈ ಸಂಬಂಧವನ್ನು ಬೆಳೆಸಲು ಕಾರಣವ್ಯಾರು? ಆ ದ್ರೌಪದಾ ದೇವಿ. ಆ ಪಾಂಚಾಲಿ ಮಾತನ್ನು ಕೇಳಿ ಈ ರೀತಿ ಸಂಬಂಧವನ್ನು ಬೆಳೆಸಿದ್ದೀರಾ? ನನಗಾದರೂ ಒಂದು ಮಾತನ್ನು ಕೇಳಬೇಕು ತಾನೆ? ಬೇಡ ದೇವಿ, ಆಗನ್ನ ಬೇಡ. ಮುಂದೆ ತಾಯೆಂದವರು ಮಕ್ಕಳ ಸುಖ ಸಂತೋಷವನ್ನೇ ಬಯಸುವುದೇ ವಿನಃ ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿರ್ಲಕ್ಷಿಸುವುದಲ್ಲ. ಇಂಥ ಮಾತಿಗೇನೋ ಕಮ್ಮಿ ಇಲ್ಲ. ಹೇಗೋ ನಮಗಿರುವಳು ಅವರ ಪುತ್ರಿ, ಅವಳು ಸುಖವಾಗಿರಬೇಕಲ್ಲವೇ ಆ ದ್ರೌಪದಾ ದೇವಿಗೆ ವಚನ ಕೊಟ್ಟಿದ್ದು? ಹೌದು ಹೌದು, ತಮ್ಮ ಸುಖಕ್ಕಾಗಿ ನೋಡಿಕೊಂಡು ಹೋದರೆ ಮುಂದೆ ಏನಾಗುವುದು ಏನೋ. ನೋಡಿ, ನೀವು ಆ ದ್ರೌಪದಿಗೆ ಕೊಟ್ಟ ಮಾತಂತೆ ನೀವು ನಡೆದುಕೊಳ್ಳಿ, ನನ್ನ ಸೋದರಿಗೆ ಕೊಟ್ಟ ಮಾತಂತೆ ನಾನು ನಡೆದುಕೊಳ್ಳುವೆನು. ಬೇಡ ದೇವಿ, ಹಠ ಮಾಡಬೇಡ. ಕೌಂಟ್ಲಿಕನು ನಮಗೆ ವೈರಿಯಾದರೂ ಕ್ಷಮಿಸಬಹುದು, ಆದರೆ ಈ ಹಿಂದೆ ಮಾಧವನಾದ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಕ್ರೋಧ ಬೆಳೆಸೋದರ ಪಾಡು ಏನಾಯಿತೆಂದು ಒಮ್ಮೆ ಯೋಚಿಸಿ ನೋಡು. ಬೇಡ ಸ್ವಾಮಿ, ಬೇಡ, ಹಾಗಾಗುವುದು ಬೇಡ. ಮುಂದೆ ಏನು ಅನಾಹುತ ಆಗುವುದು ಎಲ್ಲವೂ ಆ ಮುಕುಂದವೇ ನೋಡಿಕೊಳ್ಳುತ್ತಾನೆ. ಹಾಗಾದರೆ ನಡೆದೇವಿ, ಮುಂದಿನ ಮಂಗಳ ಕಾರ್ಯಕ್ಕೆ ಸರ್ವಸಿದ್ಧತೆ ಹಾಗೆ ಆಗಲಿ. ಹಾಗೆಯೇ ಒಂದಷ್ಟು ಸಮಯ ಇಲ್ಲೇ ಕಾಲ ಕಳೆದು ಆನಂತರ ಹೊರಡೋಣ. ಹಾಗೆ ಆಗಲಿ ಸ್ವಾಮಿ. ಪ್ರಿಯೆ ಬಾರೆ ಬಾ ಪ್ರೇಯಸಿ, ಸೌಂದರ್ಯ ಸೌದಾಮಿನಿ, ಪ್ರಿಯತಮ ಮನದಲ್ಲಿ ನೀವು ಸ್ಥಿರವ
ಸ್ಥಿರವಾಗಿ ನಿಲ್ಲು ನೀನು. ಈ ಪ್ರಿಯತಮ ಮನದಲ್ಲಿ ನೀನು ಸ್ಥಿರವಾಗಿ ನಿಲ್ಲು ನೀನು. ಪ್ರೇಮವನ್ನು ಉಳಿಸು ವಿರಾದಣಿಸು ಬಾ ಪ್ರೀತಿಸು. ಪ್ರಿಯೆ ಬಾರೆ ಬಾ ಪ್ರೇಯಸಿ ಸೌಂದರ್ಯ ಸೌದಾಮಿನಿ. ಮನದ ಮೋಹಿನಿ ಮಧುರ ವಾಸಿನಿ ನಲಿದು ಒಲಿದು ಬಾರೆ. ಕಾವ್ಯ ಗಂಗೆಯೇ ಕಾವ್ಯ ಕನ್ನಿಕೆ ಎನ್ನ ಮನವ ಸೇರೆ. ನಿನ್ನ ಆಸೆಯನ್ನು ಕಣ್ಣ ಭಾಷೆಯನ್ನು ಅರಿಯಲಾರೆ ನಾನು. ಎಲ್ಲಿ ನೀನಿರುವೆ ಅಲ್ಲಿ ನಾನಿರುವೆ ಸತ್ಯ ತಿಳಿಯ ನೀನು. ಬಾ ಪ್ರೇಮ ಜ್ಯೋತಿಯೇ ಬಾರು ಬಾರಾಗಿಯೇ. ಬಾ ಪ್ರೇಮ ಜ್ಯೋತಿಯೇ ಬಾರು ಬಾರಾಗಿಯೇ. ಉಳಿಯಲಾರೆ ನಾನು ನಿನ್ನಾಗಲಿಯೇ ನಾನು. ಉಳಿಯಲಾರೆ ನಾನು ನಿನ್ನಾಗಲಿಯೇ ನಾನು. ಪ್ರೇಮವನ್ನು ಉಳಿಸು ವಿರಾದಣಿಸು ಬಾ ಪ್ರೀತಿಸು. ಪ್ರಿಯೆ ಬಾರೆ ಬಾ ಪ್ರೇಯಸಿ ಸೌಂದರ್ಯ ಸೌದಾಮಿನಿ. ಪರಮಾತ್ಮ, ಅಬಲೆಯಾದ ದ್ರೌಪದಿಗೆ ಇಂತಹ ಪ್ರಬಲವಾದ ಕಾರ್ಯವನ್ನು ನೇಮಿಸಿ ಏನನ್ನು ಗೇಲಿರುವೆ ತಂದೆ? ಪಕ್ಷಿರಾಜ, ಈ ಲೋಕದಲ್ಲಿ ನಾನು ಅವತರಿಸುವುದು ಸರ್ಜನರ ಶೋಧನೆಗಾಗಿ ಇಲ್ಲವೇ? ನಿಜ ಸ್ವಾಮಿ, ನಿಜ. ಹಾಗೆಂದು ದ್ರೌಪದ ದೇವಿಗೆ ಇಂತಹ ಘೋರ ಪರೀಕ್ಷೆ ನೀಡಬಾರದಿತ್ತು. ಪಾಪ ಆ ತಾಯಿಯು ಹಿಂದೆ ಅನೇಕ ಕಷ್ಟಗಳನ್ನು ಅನುಭವಿಸಲಿವೆ ಪರಮಾತ್ಮ. ಗರುಡ, ಮೊಳಕೆಯು ಮರವಾಗಿ ಆ ಮರವು ಫಲಪ್ರಸಾದಿತವಾಗುವುದಿಂದ ಅಲ್ಲವೇ ಮರ ನೆಟ್ಟಿದವರ ಮನಸ್ಸಿಗೆ ಆನಂದವಾಗುವುದು. ಹಾಗೆಂದರೇನು ಮುಕುಂದ? ಅಂದರೆ ಅದನ್ನು ಕಾರ್ಯರೂಪಗೊಳಿಸಿ ಕಣ್ಣಾರೆ ನೋಡುವುದಾಗಲ್ಲವೇ ಮರ ನೆಟ್ಟಿದವರ ಮನಸ್ಸಿಗೆ ಆನಂದವಾಗುವುದು. ಅಗೋ ಆಕೆಯಲ್ಲವ ಗರುಡ ಬರುತ್ತಿರುವುದು. ಹೌದು ಸ್ವಾಮಿ, ಆ ಮಹಾ ತಾಯಿಯು. ಅಣ್ಣ, ಇದು ನಮಸ್ಕರಿಸುವೆನು ಅಗ್ರಜ. ಬಂದೆಯ ತಂಗಿ, ಪ್ರಯಾಣವು ಕ್ಷೇಮಕರವೇ? ಕ್ಷೇಮವಾಗಿರುವುದು ಅಣ್ಣ. ಅಣ್ಣ, ನಾನು ಯಾವಾಗಲೂ ದುಃಖದಲ್ಲೇ ಕಾಲವನ್ನು ಕಳೆಬೇಕೆ? ನಾನು ಸ್ವಲ್ಪ ದಿನವಾದರೂ ನಗುನಗುತ್ತಾ ಇರಬಾರದೇ ಅಗ್ರಜ? ದುಃಖದಲ್ಲೇ ಇರಬೇಕೆ? ಆನಂದ, ಮಹದಾನಂದ, ಅತ್ಯಾನಂದಕರ. ಏನಣ್ಣ ಹೀಗೆ ಹೇಳುತ್ತಿರುವೆ? ನಾನು ದುಃಖದಲ್ಲಿದ್ದರೆ ನಿನಗೆ ಆನಂದವೇ? ಸಹೋದರಿ, ಹೆಣ್ಣು ಕಣ್ಣೀರಿನಿಂದ ಎಷ್ಟು ಕೊರಗೋಳು ಪುಟವಿಟ್ಟು ಬಂಗಾರದಂತೆ ವೀರನಾರಿ ಎನಿಸಿ ಮುಂದೆ ಅಷ್ಟೇ ಸಂತೋಷದಲ್ಲಿ ಮೆರೆಯವಳು. ಹಾಗೆಂದರೆ ಅಂದರೆ ಈ ನನ್ನ ಮುದ್ದು ತಂಗಿಯ ಮಹಿಮೆಯನ್ನು ಮುಂದೆ ಪ್ರಪಂಚವೇ ನೋಡಿ ಆಶ್ಚರ್ಯ ಪಡಬೇಕಾಗುವುದೇ ಈ ನನ್ನ ಕಾರ್ಯ ಉದ್ದೇಶ. ದ್ರೌಪದ, ಮನ್ಮಥನಿಗೆ ಕನ್ಯೆಯು ದೊರಕಿತ್ತೇನು? ದೊರಕದಿದ್ದರೆ ನಾನು ಇಲ್ಲಿಗೆ ಬರುತ್ತಿದ್ದನಾ? ಹಾಗಾದರೆ ಇನ್ನು ಕುಮಾರನ ಕಲ್ಯಾಣದ ಕಾರ್ಯವನ್ನು ಮುಂದರಿಸುವುದಲ್ಲವೇ ಪರಮಾತ್ಮ? ದ್ರೌಪದ, ಆಕೆ ಯಾರು? ಆಕೆ ಪಟ್ಟಣ ಯಾವುದು? ಆಕೆ ನಾಮಾಂತಕಿತವೇನು? ಅಣ್ಣ, ಆಕೆ ಕಮಲೇಶ ರಾಜನ ಪುತ್ರಿ ರತಿ ಎಂಬ ನಾಮಾಂಕಿತವು. ಹೀಗಿರಬೇಕಾದ್ರೆ ಆ ಕನ್ನಿಕೆಯನ್ನು ಗೊತ್ತು ಮಾಡಿಕೊಂಡು ಬಂದಿರುವೇನು ಅಗ್ರಜ? ಸಮ್ಮತಿಸುವುದೇನು ತಾಯಿ? ಈ ಸಂತೋಷದ ಸೂಚನೆಯಿಂದ ಹೊರ ಹೊಮ್ಮುತ್ತಿರುವುದು ಮುರಾಹರಿಯ ಹೃದಯವು. ಹೌದು ಪಕ್ಷಿಯನ್ನು. ಅದು ಹೇಗೆ ಸಹೋದರಿ? ಹಾಗಾದರೆ ಅಗ್ರಜ, ಆ ಕಮಲೇಶ ರಾಜನು ಆತನಿಗೆ ಓರ್ವ ಕನ್ನಿಕೆ ಇರುವುದು ಕಾರಣ ಆ ಲಗ್ನವು ಆತನ ಪಟ್ಟದಲ್ಲೇ ಆಗಬೇಕಂತೆ. ಸಹೋದರಿ, ಈ ಘನಕಾರ್ಯಕ್ಕೆ ಮುಖ್ಯ ಕಾರಣವು ನೀನೆ. ಆದ್ದರಿಂದ ನಿಷ್ಠ ಬಂದಂತೆ ನಡೆಸಬಹುದು ಸಹೋದರಿ. ಏತಕ್ಕೆ ಚಿಂತಿವೆ ನೃಪದಾನಂದಿ ಸ್ವಗವಾಸಲಿಸುವೆ ಬಿಡು ಬಿಡು ಚಿಂತೆಯ ಸಹೋದರಿ. ಏತಕ್ಕೆ ಚಿಂತಿವೆ ನೃಪ
ಕಾರ್ಯದಿಂದ ನನ್ನ ಮನಸ್ಸಿಗೆ ಸಂತೋಷವಾಗಿದೆ. ನಾವಿನ್ನು ನಿನಗೆ ಚಿರಋಣಿ. ನೀನಿನ್ನು ನಡೆ ಅಸ್ತಿನಾವರೆಗೂ ತಿರುಗಿ ಧರ್ಮ ಭೀಮಾದಿಗಳಿಗೆ ವಿಚಾರ ಸಲ್ಲಿಸಿ ಸರ್ವರಿಗೂ ಹೊರಡುವಂತೆ ಸಿದ್ಧಗೊಳಿಸು. ಅಗ್ರಜ, ನಾನು ಹೇಗೆ ಹೋಗೋದು ಅಗ್ರಜ? ಏಕೆ ದಾರಿಯ ಭಯವೇ? ಹಾಗಲ್ಲ ಅಗ್ರಜ, ನಾನು ಬರುವಾಗ ಪಾರ್ಥರಿಗೆ ವಿಚಾರ ತಿಳಿಸದೆ ಬಂದಿರುವೆನು. ಈಗ ಅವರಲ್ಲಿದ್ದರೆ ಕೋಪಗೊಳ್ಳುವರು, ಅದೇ ನನಗೆ ಭಯವಾಗುತ್ತಿರುವುದು ಅಗ್ರಜ. ಒಂದು ವೇಳೆ ನಿನ್ನ ಮೇಲೆ ಅಪಮಾನಗೊಂಡು ನಿನ್ನನ್ನು ಶಿಕ್ಷಿಸಲು ಗುರಿಯಾದರೆ ನಿನ್ನ ರಕ್ಷಿಸುವ ಭಾರ ನನಗಿರಲಿ. ನೀ ನೆನೆದಲ್ಲಿ ನಾನಿರುವೆನು. ಅಗ್ರಜ, ಏನೇ ಆದರೂ ನನ್ನ ಸಂಗಡ ನೀನು ಬಂದಿದ್ದರೆ ಚೆನ್ನಾಗಿರುತ್ತಿತ್ತು ಅಗ್ರಜ. ಸಂಗಡ ಬರುವುದೆಂದರೆ ಏನು ತಂಗೆ? ಸದಾ ನಿನ್ನ ಸನಿಹದಲ್ಲಿರುವೆನೆಂದು ತಿಳಿದುಕೋ. ನೀನಿನ್ನು ಆ ಚಿಂತೆಯನ್ನು ಬಿಟ್ಟು ಧೈರ್ಯದಿಂದ ನಡೆ. ಅಗ್ರಜ, ತನ್ನ ಆಜ್ಞೆಯಂತೆ ಆಗಲಿ. ಏನೇ ಕಷ್ಟಗಳು ಬಂದರೂ ನೀನೇ ಕಾಪಾಡಬೇಕು. ನಾನು ಹೋಗಿ ಬಾ ಸಹೋದರಿ, ನಿನಗೆ ಮಂಗಳವಾಗಲಿ. ಹಾಗೆ ಆಗಲಿ ಅಣ್ಣ. ಗರುಡೋತ್ತಮ, ನೀನಿನ್ನು ಸಬಲ ದೇಶಗಳಿಗೆ ಸಂಚಾರ ಮಾಡಿ ಪಾಂಡವರು ಮತ್ತು ಮುಂತಾದ ಎಲ್ಲಾ ರಾಜ್ಯದ ದೊರೆಗಳಿಗೆ ಈ ವಿವಾದ ಸಂಗತಿ ತಿಳಿಸಿ ಬರುವುದು ನಿನ್ನದು. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಮರುವವನ್ನು ಅರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಹರಿಯೇ, ಈ ನವ ನಾಟಕವು ಯಾವುದು ಎಂದರೆ ರಾಕ್ಷಸರ ಶಿಕ್ಷೆಗೊಂಡು ತೋರುವುದು. ಗರುಡೋತ್ತಮ, ಪರಮಾತ್ಮ, ಈ ಓಲೆಯಲ್ಲಿರುವ ವಿಚಾರವನ್ನು ಅಂದರೆ ರತಿಮನ್ಮಥರ ಕಲ್ಯಾಣದ ವಿಚಾರವನ್ನು ಸರ್ವರಿಗೂ ತಿಳಿಸಿ ಶೀಘ್ರದಲ್ಲಿ ಬರತಕ್ಕದ್ದು. ಶಿರಸವಹಿಸನು ಸ್ವಾಮಿ. ಗರುಡೋತ್ತಮ, ಏಕೆ ಸ್ವಾಮಿ? ಮರೆತೆನು, ಮಗದ ದೇಶದ ಕೌಂಡಿಕೋ ನಿಂಬುದಿಗೆ ಈ ವಿವಾಹ ಸಂಗತಿಯು ತಿಳಿಯದಿರಲಿ. ನಿನ್ನ ಇಚ್ಛೆಯಂತಾಗಲಿ ಅಚ್ಯುತನಂದ, ನಾನಿನ್ನು ಬರುತ್ತೇನೆ. ಭುವಿಯೋಳ್ ಭಕ್ತ ಪರಿಪಾಲನಂ ಸಪ್ತಾಂಗಿಕ ವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ. ಸಾಗರಾಶಯನ ಶಿರಸಾಗರಾಶಯನ ಸಾಗರಾಶಯನ ಶಿರಸಾಗರಾಶಯನ ಮುರಳೀಧರ ಕರುಣಾಕರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಗರಾಶಯನ ಶಿರಸಾಗರಾಶಯನ. ಪರಮಾತ್ಮ, ವಾಮನ ರೂಪದ ಬಲಿಹರ ನಿನ್ನ ನಾಮಾಮೃತ ಬಲು ಹಮರ. ಪರಮಾತ್ಮ, ವಾಮನ ರೂಪದ ಬಲಿಹರ ನಿನ್ನ ನಾಮಾಮೃತ ಬಲು ಹಮರ. ಪಾಮರರೊಳು ನೀ ಕರುಣೆಯ ತೋರಿ ಪಾಮರರೊಳು ನೀ ಕರುಣೆಯ ತೋರಿ ತಾಮಸನಿಗಿದ ದಾಮೋದರ. ಪರಮಾತ್ಮ, ತಾಮಸನಿಗಿದ ದಾಮೋದರ ಸಾಗರಾಶಯನ ಶಿರಸಾಗರಾಶಯನ ಸಾಗರಾಶಯನ ಶಿರಸಾಗರಾಶಯನ. ಹೇ ಮಾಧವ ಮಧುಸೂದನ ಈ ದೀನನ
ಕೇಶವ ನಿನ್ನಯ ನಾಮಾಮೃತವ ತಿಳಿಯುತ್ತೆ ನಲಿಯುತ್ತೆ ನಿನ್ನಯ ಮಹಿಮೆ ತಿಳಿಯುತ್ತೆ ನಲಿಯುತ್ತೆ ನಿನ್ನಯ ಮಹಿಮೆ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ ಪರಮಾತ್ಮ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ ನಿನ್ನ ನೋಡಲೆಂದೆ ನಾ ಓಡಿ ಬಂದೆ ನಿನ್ನ ನೋಡಲೆಂದೆ ನಾ ಓಡಿ ಬಂದೆ ಹೇ ಮಾಧವ ಮಧುಸೂದನ ಈ ದಿನ ನಾ ಮೊರೆ ಕೇಳಿಸದೆ ಹೇ ಮಾಧವ ಕೃಷ್ಣ ಪಾಂಡವರ ಆರಾಧ್ಯ ದೈವನಾದ ನೀನು ಸಹ ಈ ಮಾಯೆಯನ್ನು ಅರಿದಾದೆಯ ಎಲ್ಲಿ ಹುಡುಕಿದರೂ ದ್ರೌಪದಿಯ ಸುಳಿವೇ ಇಲ್ಲವಿಲ್ಲ. ಪ್ರಾಣೇಶ್ವರನಿಗೆ ನಮಸ್ಕರಿಸುವೆನು. ಯಾರದು? ಛೀ ವಂಚಕಿ, ನಿನ್ನ ವಂದನೆ ಆಗಿರಲಿ, ಮೊದಲು ನನ್ನ ಶರಕ್ಕೆ ನಿನ್ನ ಶಿರವನ್ನು ಅರ್ಪಿಸು. ಪ್ರಾಣೇಶ್ವರ, ಇದೇನು ಸ್ವಾಮಿ ಹೀಗೆ ಹೇಳುತ್ತಿರುವಿರಿ? ಶ್ರೀಕೃಷ್ಣ ಪರಮಾತ್ಮನ ಕಾರ್ಯ ಸಾಧನೆಗಾಗಿ ಹೋಗಿದ್ದೇನೆ ಸ್ವಾಮಿ. ನಿಮ್ಮನ್ನು ಎಚ್ಚರಿಸಿದರೆ ನಿದ್ರೆ ಭಂಗವಾಗುವುದೆಂದು ತಿಳಿಸದೆ ಹೋಗಿದ್ದೇನೆ. ದಯಮಾಡಿ ನನ್ನ ಅಪರಾಧವನ್ನು ಮನ್ನಿಸಿ ಪ್ರಭು. ಅಲ್ಲವೇ ಮಾಯಾಂಗನೆ, ನಾರಿಯರ ಬುದ್ಧಿ ನಾ ಬಲ್ಲೆನೆ, ನೀ ದ್ರೋಹಿ. ಛೀ ವಂಚಕಿ, ನೀಚ ಕಾರ್ಯವನ್ನು ಗೈದು ನಾಚಿಕೆ ಇಲ್ಲದೆ ಮುಂದೆ ಬಂದು ನಿಂತಿರುವೆಯಾ? ಈ ನಿನ್ನ ಮರಳು ನುಡಿಗಳಿಗೆ ನಾನು ಬೆರಗಾಗುವನಲ್ಲ, ಪತಿದ್ರೋಹಿ. ಸ್ವಾಮಿ, ಅಂತ ಹೀನ ಕಾರ್ಯ ಸ್ತ್ರೀಯಳು ನಾನಲ್ಲ ಪ್ರಭು. ನಿಜವಾಗಿಯೂ ನಾನು ಹೇಳ್ತಿರೋ ಮಾತು ಸತ್ಯ. ಪರಮಾತ್ಮನ ಕಾರ್ಯ ಸಾಧನೆಗಾಗಿ ಹೋಗಿದ್ದೇನೆ ಸ್ವಾಮಿ. ಶ್ರೀಹರಿಯ ಭಕ್ತರಾಗಿ ನೀವೇ ಈ ರೀತಿ ಮಾತನಾಡುವುದು ಸರಿಯೇ ಪ್ರಭು? ದೂರ ಸರಿ. ಸ್ವಾಮಿ, ಯಾರೆಂದರಿತೆಯ ಪಾಲ್ಗುಣನ ಯಾರೆಂದರಿತೆಯ ಪಾಲ್ಗುಣನ ಪ್ರಾತಃ ಯಾರೆಂದರಿತೆಯ ಪಾಲ್ಗುಣನ ದೂರ್ತೆ ಅರ್ಥ ಕಾರ್ಯವ ಗೈಯಲು ಈ ಪರಿಭೋಸವ ಗಳಿಸಿದ ನೀಚಡೆ ಅರ್ಥವ ಕಾರ್ಯವ ಗೈಯಲು ಈ ಪರಿಭೋಸವ ಗಳಿಸಿದ ನೀಚಡೆ ಯಾರೆಂದರಿತೆಯ ಪಾಲ್ಗುಣನ ಗಾತಪ್ಪ ಗರ್ವಿತ ಯಾರೆಂದರಿತೆಯ ಪಾಲ್ಗುಣನ ದೂರ್ತೆ ಸಗಯಲ್ಲಾಡಿದ ಮೊಟ್ಟಿನ ನಡೆ ಅಡಿಯೋಳಿಟ್ಟಿ ಪುಡಿ ಪುಡಿಗೈದೆ ಸಗಯಲ್ಲಾಡಿದ ಮೊಟ್ಟಿನ ನಡೆ ಅಡಿಯೋಳಿಟ್ಟಿ ಪುಡಿ ಪುಡಿಗೈದೆ ನಿನ್ನ ಕೃತ್ಯವಾಗೈದ ಘನತೆ ನಿನ್ನ ಕೃತ್ಯವಾಗೈದ ಘನತೆ ನಿನ್ನಯ ನುಡಿಯ ನಾ ಮನ್ನಿಸೆ ಪಾನಮತ್ತನಲ್ಲ ಈ ಪಾಂಡವ ಜ್ಞಾನ ಚಿತ್ತ ಈ ಪಾರ್ಥನು ಪಾನಮತ್ತನಲ್ಲ ಈ ಪಾಂಡವ ಜ್ಞಾನ ಚಿತ್ತ ಈ ಪಾರ್ಥನು ಯಾರೆಂದರಿತೆಯ ಪಾಲ್ಗುಣನ ಗಾತತ್ವ ಕರ್ಪಿತ ಯಾರೆಂದರಿತೆಯ ಪಾಲ್ಗುಣನ ಮೋಹದ ಮಾತುಗಳನ್ನಾಡಿ ನನ್ನನ್ನು ಮರಳು ಮಾಡಬೇಡ. ಈಗ ಸಿದ್ಧಳಾಗು ಮರಣಕ್ಕೆ. ಚೇಚೆ, ನಿನ್ನಂತ ನಡೆದಗೆಟ್ಟ ನಾರಿಯರ ರಕ್ತದಿಂದ ನನ್ನ ಪವಿತ್ರವಾದ ಹಸ್ತಗಳು ಅಪವಿತ್ರವಾಗುವುದು ಬೇಡ. ಹೊರಟು ಹೋಗು. ಈ ಇಂದಿನಿಂದ ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಪ್ರಾಣೇಶ್ವರ, ಅಂತ ನೀಚ ಕಾರ್ಯವನ್ನು ನಾನು ಮಾಡಲಿಲ್ಲ ಸ್ವಾಮಿ. ನಾನು ಅಣ್ಣನ ಆಜ್ಞೆಯಂತೆ ಅಣ್ಣನ ಸ್ಮರಿಸಿದ ಕಾರಣ ನಾನು ಅಲ್ಲಿಗೆ ಹೋಗಿದ್ದೆನು. ನನ್ನ ಮಾತು ಸತ್ಯ ಪ್ರಭು. ನನ್ನ ಮಾತನ್ನು ನಂಬಿ. ಇಂಥ ಹೀನ ಕೆಲಸವನ್ನು ಮಾಡುವ ಸ್ತ್ರೀ ನಾನಲ್ಲ ಪ್ರಭು. ನನ್ನ ಮಾತನ್ನು ನಂಬಿ ಸ್ವಾಮಿ, ನನ್ನ ಮಾತನ್ನು ನಂಬಿ. ಛೀ, ಮುಚ್ಚುವಾಯ ವಿವೇಕಿ, ನನ್ನಿಂದ ನಿನಗೆ ಯಾವ ಮರುಕ್ಷಮೆಯೂ ಲಭಿಸುವುದಿಲ್ಲ. ಎಲ್ಲಿಯಾದರೂ ಹೋಗಿ ಸಾಯುವಳಾಗು. ಪ್ರಾಣೇಶ್ವರ, ನಿಮಗೆ ನಾನು ಬೇಡವಾದ ಮೇಲೆ ನನ್ನ ಬದುಕಿ ಪ್ರಯೋಜನವಾದರೆ ಏನು? ನಾನು ಈಗಲೇ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ ಸ್ವಾಮಿ. ನನ್ನನ್ನು ಆಶೀರ್ವದಿಸಿ ಸ್ವಾಮಿ. ನಿನ್ನಂತ ನಡೆ ಎಲ್ಲಿಯಾದರೂ ಹೋಗಿ ಸಾಯುವಳಾಗು. ಸಾಯುವಳಿಗೆ ಇದೊಂದು ಸಾಕ್ಷಿ. ಹಾಗೆ ಮಾಡು.
ಅಗ್ರಜ ಅಗ್ರಜ, ಏಕೆ ಏನಾಯಿತು? ದ್ರೌಪದಿ ಮೇಲೆ ಏಕೆ ಇಷ್ಟು ಸಿಟ್ಟಾಗಿರುವೆ? ಅವಳು ನಿಂದನೆಯನ್ನು ಸಹಿಸಲಾರದೆ ಪ್ರಾಣ ಕಳೆದುಕೊಂಡರೆ? ಕಳೆದುಕೊಳ್ಳಲಿ ಬಿಡಿ. ಇಂತಹ ನಡೆದೆಗೆಟ್ಟ ನಾರಿಯರು ಭೂಮಿಗೆ ಭಾರವಾಗಿರಬಾರದು. ಅಂದರೆ ಅವಳೆಂದು ಮರಣ ಹೊಂದಲೇಬೇಕು. ಹೋಗಿ, ಹೊರಟು ಹೋಗಿ. ನೀವುಗಳ್ಯಾರು ಈ ವಿಚಾರದಲ್ಲಿ ತಲೆ ಹಾಕಬೇಡಿ. ನಾನಿನ್ನು ಬರುತ್ತೇನೆ. ಪರಮಾತ್ಮ, ಎಂತ ಘೋರ ದುರಂತವಿದು. ಅರ್ಜುನನೆಂದಿಗೂ ಹೀಗೆ ದುಡುಕತಕ್ಕವನಲ್ಲ. ಈಗ ನಾವು ಸುಮ್ಮನೆ ತಡ ಮಾಡುವುದು ಬೇಡ. ಈಗಲೇ ಹೋಗಿ ಧರ್ಮರಾಯನಿಗೆ ತಿಳಿಸಿ ಪಾಂಚಾಲಿಯ ಪ್ರಾಣ ಅಪಾಯದಿಂದ ಕಾಪಾಡೋಣ. ಏಳೇಳು ನಾರಾಯಣ, ಏಳು ಲಕ್ಷ್ಮೀ ರಮಣ, ಏಳದೆ ನೀನು ಮಲಗಿ ನಿದ್ರಿಸುವೆಯ. ಏಳೇಳು ನಾರಾಯಣ, ನ್ಯಾಯವೇನಯ್ಯ ನಿನಗೆ ಲೋಲನೆ ನಿದ್ರಿಬೋದು. ಲೋಲನೆ ನಿದ್ರಿಬೋದು, ಚಾಲವ ಮಾಡದೆ ಅಭಯವ ನೀಡೋದೆ. ಚಾಲವ ಮಾಡದೆ ಅಭಯವ ನೀಡೋದೆ. ಏಳು ನಾರಾಯಣ, ಏಳು ಲಕ್ಷ್ಮೀ ರಮಣ, ಏಳದೆ ನೀನು ಮಲಗಿ ನಿದ್ರಿಸುವೆಯ. ಏಳು ನಾರಾಯಣ, ನ್ಯಾಯವೇನಯ್ಯ ನಿನಗೆ ಲೋಲನೆ ನಿದ್ರಿವುದು. ಚಾಲವ ಮಾಡದೆ ಅಭಯವ ನೀಡೋದೆ. ಏಳು ನಾರಾಯಣ, ಕೃಷ್ಣ ಕೃಷ್ಣ. ಹೃದಯ ಸಂತಾಪವು ಮೇರೆಯ ಮೀರಿತು, ಸಾರಿತು ವ್ಯಸನವ ಇದ ಸಹಿಸನೇ ನಕಟ. ಭೀಮಸೇನ, ಸಾರಿತು ವ್ಯಸನವ ಇದ ಸಹಿಸನೇ ನಕಟ. ದುರುಳ ದಾನವರ ಬಾಧೆಯು ತಾಳದೆ, ದುರುಳ ದಾನವರ ಬಾಧೆಯು ತಾಳದೆ, ತಿಳಿಯನು ಜಗದೊಳು ದರೆಯೊಳು ನಾನು. ತಿಳಿಯನು ಜಗದೊಳು ದರೆಯೊಳು ನಾನು. ಹೃದಯ ಸಂತಾಪವು ಮೇರೆಯ ಮೀರಿತು, ಸಾರಿತು ವ್ಯಸನವ ಇದ ಸಹಿಸನೇ ನಕಟ. ಹಿಂದೇಕೋ ಈ ಅರಮನೆಯಲ್ಲಿ ಕತ್ತಲು ಆವರಿಸುವಂತೆ ಕಾಣುತ್ತಿದೆಯಲ್ಲ, ಕಾರಣ ಏನಿರಬಹುದು? ಅಗ್ರಜ, ಏಕೆ ಏನಾಯಿತು ಅಗ್ರಜ? ಏನು ಹೇಳಲಿ ಭೀಮಸೇನ, ಈ ದಿನ ನನಗೆ ಅಪಸೂಚನೆಗಳೇ ಕಾಣುತ್ತಿರುವುದು. ಕಾರಣ ಏನಿರಬಹುದು? ಏಕೆ ಚಿಂತಿಪೆ ಧರ್ಮನಂದನ, ಏಕೆ ಚಿಂತಿಪೆ ಧರ್ಮನಂದನ. ಭಯವ ಬಿಡು, ಚಲವ ನಿಡು, ಭೀಮಸೇನ ನಿಲ್ಲವೇ. ಅಗ್ರಜ, ಭೀಮಸೇನ, ಭಯವ ಬಿಡು, ಚಲವ ನಿಡು, ಭೀಮಸೇನ ನಿಲ್ಲವೇ. ಏಕೆ ಚಿಂತಿಪೆ ಧರ್ಮನಂದನ, ಏಕೆ ಚಿಂತಿಪೆ ಧರ್ಮನಂದನ. ಎನ್ನ ಪ್ರಜ್ಞ ಗೈದವರ ಒಳಲನ್ನ ಬಗೆಯುವೆ. ಇನ್ನ ಪ್ರಜ್ಞ ಗೈದವರ ಒಳಲನ್ನ ಬಗೆಯುವೆ. ಶಿರವನರಿದು ಬಗೆದು ಬರುವೆ, ಶಿರವನರಿದು ಬಗೆದು ಬರುವೆ. ಚಿಕ್ಕದಿ ಮೆರೆಯುವೆ, ಚಿಕ್ಕದಿ ಮೆರೆಯುವೆ, ಚಿಕ್ಕದಿ ಮೆರೆಯುವೆ. ಏಕೆ ಚಿಂತಿಪೆ ಧರ್ಮನಂದನ, ಏಕೆ ಚಿಂತಿಪೆ ಧರ್ಮನಂದನ. ಅಗ್ರಜ,
ಮುಕುಂದನ ದಯೆಯಿಂದ ಧರ್ಮವೇ ಸ್ಥಿರವೆಂದು ನಂಬಿರುವ ನಿಮಗೆ ಅಶುಭ ಸೂಚನೆಯೇ? ಈ ಭೀಮನ ಬಾಹುಗಳಲ್ಲಿ ಬಲವಿರುವ ತನಕ ಭಯವೆಂದರೇನು? ಭಯವೆಂಬ ಮಾತೇ ನಿಮ್ಮಿಂದ ಬರಬಾರದು. ನಿಜ ನಿಜ ಭೀಮಸೇನ, ನಿಮ್ಮಂತ ವೀರ ಪರಾಕ್ರಮಿ ತಮ್ಮಂದಿರು ನನಗಿರುವಾಗ ನಾನು ಭಯಪಡುವುದೇ? ಆಘಾತವಾಯಿತು. ಪಾಂಚಾಲಿಯ ಪ್ರಾಣಕ್ಕೆ ಕುತ್ತು ಬಂದಿತು. ಏನು ಅಘಾತವೇ? ಯಾರಿಂದ ಯಾರಿಗೆ ಅಘಾತವಾಯಿತು? ಭೀಮಸೇನ, ಶಾಂತನಾಗು, ದುಡುಕಬೇಡ. ಸಹೋದರರೇ, ಕಾರಣವೇನೆಂದು ತಿಳಿಸಿ. ಪಾಲ್ಗುಣನ ಯಾಕೋ ಪಾಂಚಾಲಿಯನ್ನು ಮನಬಂದಂತೆ ನಿಂದಿಸಿ ಪ್ರಾಣ ಕಳೆದುಕೊಳ್ಳುವಂತೆ ಹೇಳಿ ಕೋಪದಿಂದ ಹೋದನು. ಮುಡಿ ಹಿಡಿದು ಅರಮನೆಯಿಂದ ಆಚೆ ತಳ್ಳಿದನು. ಆಕೆಯು ಸಾಯುನೆಂದು ಆ ಗಂಗಾ ನದಿಯ ದಾರಿಯಲ್ಲಿ ಸಾಗಿದಳು. ಏನೆಂದರಿ? ಅರ್ಜುನನು ಇಂಥ ಕಾರ್ಯವನ್ನು ಮಾಡಿದ್ದಾನೆ ನೋಡಿದಿರಾ? ಅರಿಯದ ಅಬಲೆಯನ್ನು ಈ ರೀತಿ ನೋಯಿಸುವುದಾಗಿ ಅವನಿಗೆ ಅನುಮತಿಯನ್ನು ಕೊಟ್ಟವರಾರು? ನಾನಿದನ್ನು ಸಹಿಸಲಾರೆ. ನಾನಿದನ್ನು ಸಹಿಸಲಾರೆ. ಸಹೋದರ ಭೀಮಸೇನ, ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ, ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ದುಡುಕಿ ಸಮರ ಬಯಸುವುದನು ಚಿತ್ತ, ಬಿಡುಕೋಪವ ಮನದಿ. ಬಿಡುಕಿ ಸಮರ ಬಯಸುವುದನು ಚಿತ್ತ, ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಮಡದಿ ಪಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಜಾತರ ಅರಳಿಸದಿರುವುದೇ. ಮಡದಿ ಪಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಜಾತರ ಅರಳಿಸದಿರುವುದೇ. ತಾಳಿದವನು ಮುಂದೆ ಬಾಳಿಯಾನು ಎಂಬ ಭೀಮಾ, ತಾಳಿದವನು ಮುಂದೆ ಬಾಳಿಯಾನು ಎಂಬ, ತಾಳಿದವನು ಮುಂದೆ ಬಾಳಿಯಾನು ಎಂಬ ಹಿರಿಯರ ವಾಣಿಯು ಅನುಸರಿಸುವುದು ಚಿತ. ಹಿರಿಯರ ವಾಣಿಯು ಅನುಸರಿಸುವುದು ಚಿತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಸಹೋದರ ಭೀಮಸೇನ, ಅರ್ಜುನನು ಕಾರಣವಿಲ್ಲದೆ ದುಡುಕುವನಲ್ಲ. ಬೇಗನೆ ಸಹೋದರ ಭೀಮಸೇನ, ಬೇಗನೆ ಹೋಗಿ ಪಾಂಚಾಲಿಯನ್ನು ಕರೆದುಕೊಂಡು ಬಾ. ಒಂದು ವೇಳೆ ಆಕೆ ಏನಾದರೂ ಪ್ರಾಣತ್ಯಾಗ ಮಾಡಿಕೊಂಡರೆ ನಾವೆಲ್ಲ ಸ್ತ್ರೀ ಹತ್ಯೆಗೆ ಗುರಿಯಾಗುವೆವು. ನಾನೇನೋ ನೀನ್ ಹೇಳುವಂತೆ ಮಾಡುವೆ. ಆದರೆ ಪಾರ್ಥನೇನಾದರೂ ನನ್ನ ಮಾತಿಗೆ ಪ್ರತಿ ಎದುರಾದರೆ ಅವನಿಗೆ ಈ ಗದೆಯಿಂದಲೇ ಒಂದು ಗತಿ ಕಾಣಿಸುವೆ. ಸಹೋದರ ಭೀಮಸೇನ, ದುಡುಕಬೇಡ, ಕರೆದುಕೊಂಡು ಬಾ. ವಿಚಾರವೇನೆಂದು ತಿಳಿಯೋಣ. ಅಣ್ಣೋ, ಅವನಂತೆ ನಾನು ದುಡುಕುವುದಿಲ್ಲ. ಆದರೆ ದುಡುಕಿದವರನ್ನು ಮಾತ್ರ ಬಿಡುವುದಿಲ್ಲ. ಇದನ್ನು ನಿಮಗೆ ಮೊದಲೇ ತಿಳಿಸಿ ಹೋಗುತ್ತಿದ್ದೇನೆ. ಸಹೋದರರೇ, ನಡೆಯಿರಿ. ನಾವೀಗಲೇ ಅರ್ಜುನನ ಬಳಿ ಹೋಗಿ ಕಾರಣವೇನೆಂದು ತಿಳಿದು ಆತನನ್ನು ಸಮಾಧಾನ ಪಡಿಸೋಣ. ಹಾಗೆ ಆಗಲಿ.